ಗೆಳೆಯರೆ, ಭಾರತದ ಇತಿಹಾಸ ಅಂದ ಕೂಡಲೇ ನಾವು ಮೊಘಲರ ಬಗ್ಗೆ, ಸುಲ್ತಾನರ ಬಗ್ಗೆ, ಮರಾಠರ ಬಗ್ಗೆ, ಬ್ರಿಟಿಷರ ಬಗ್ಗೆ ಓದ್ತೀವಿ. ನಮ್ದೊಂಥರ ದೆಹಲಿ ಕೇಂದ್ರಿತ ಇತಿಹಾಸ ಬೋಧನೆಯ ಕ್ರಮ. ಆದರೆ ನಮ್ಮದೇ ಕನ್ನಡ ನಾಡಿನ ಅದೆಷ್ಟೋ ವೀರಪುತ್ರರ ಬಗ್ಗೆ ನಮಗೆ ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಕನ್ನಡಿಗರ ಯಶೋಗಾಥೆಗಳು ಇವತ್ತು ಸಾಕಷ್ಟು ಕನ್ನಡಿಗರಿಗೆ ಪರಿಚಯ ಇಲ್ಲ. ನಮಗೆ ಮೊಘಲರ ಬಗ್ಗೆ ಗೊತ್ತಿರೋಷ್ಟು ವಿಜಯನಗರದ ಅರಸರ ಬಗ್ಗೆ ಗೊತ್ತಿಲ್ಲ. ದೆಹಲಿಯ ಸುಲ್ತಾನರ ಬಗ್ಗೆ ನಾವು ತಿಳ್ಕೊಂಡಷ್ಟು ಮೈಸೂರಿನ ಅರಸರ ಬಗ್ಗೆ ನಮಗೆ ತಿಳಿಸಿ ಹೇಳುವುದಿಲ್ಲ. ಶಿವಾಜಿ ನಮಗೆ ಗೊತ್ತು, ಆದರೆ ಔರಂಗಜೇಬನ ವಿರೋಧವನ್ನು ಕೂಡ ಕಟ್ಟಿಕೊಂಡು ಶಿವಾಜಿಯ ಮಕ್ಕಳಿಗೆ ಆಶ್ರಯ ಕೊಟ್ಟ ಕೆಳದಿಯ ಚೆನ್ನಮ್ಮನ ಬಗ್ಗೆ ನಮಗೆ ಗೊತ್ತಿರೋದು ಕಡಿಮೆ. ನಮಗೆ ರಜಪೂತರು ಗೊತ್ತು, ರಾಣಾ ಪ್ರತಾಪ್ ಗೊತ್ತು, ಪೃಥ್ವಿರಾಜ್ ಚೌಹಾಣ್ ಗೊತ್ತು, ಆದರೆ ನಮ್ಮದೇ ರಾಷ್ಟ್ರಕೂಟರ ಬಗ್ಗೆ, ನಮ್ಮದೇ ಚಾಲುಕ್ಯರ ಬಗ್ಗೆ, ಕನ್ನಡದ ಕದಂಬರ ಬಗ್ಗೆ, ಗಂಗರ ಬಗ್ಗೆ, ಅವರ ಸಾಹಸಗಳ ಬಗ್ಗೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಹೇಳಿ? ಗೆಳೆಯರೆ, ಈ ಹಿಂದೆ ನಿಮಗೆ ಮೊದಲನೇ ನಾಗಭಟನ ಬಗ್ಗೆ ಹೇಳುವಾಗ ಅರಬರನ್ನ ಬಗ್ಗು ಬಡಿದ ನಾಗಭಟ ಕನ್ನಡಿಗರ ಮನೆಯ ಕಾವಲು ಕಾಯುವ ಮೂಲಕ ರಾಷ್ಟ್ರಕೂಟ ಅರಸರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ ಕಥೆಯನ್ನು ನಿಮಗೆ ಹೇಳಿದ್ದೆ. ಇವತ್ತು ನಿಮಗೆ ಅರಬರ ದಾಳಿಯನ್ನು ಹಿಮ್ಮೆಟ್ಟಿಸಿ ಈ ದೇಶದ ಗಡಿಯನ್ನು ಕಾಪಾಡಿದ್ದ ದಕ್ಷಿಣದ, ಅದರಲ್ಲೂ ಕರ್ನಾಟಕದ ಅರಸರ ಶೌರ್ಯದ ಕಥೆಯನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಇಮ್ಮಡಿ ಪುಲಿಕೇಶಿ ಸಿನಿಮಾನ ನೋಡಿರಬಹುದು. ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಅದು ಪರ್ಷಿಯಾದ ರಾಯಭಾರಿಯ ಪಾತ್ರ. ಆ ರಾಯಭಾರಿಗೆ ಪುಲಿಕೇಶಿ ಸಕಲ ಆತಿಥ್ಯಗಳನ್ನು ಕೊಟ್ಟು ಆನಂತರ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಪರ್ಷಿಯಾದ ಅರಸರು ನಮ್ಮ ಜೊತೆ ಸ್ನೇಹದಿಂದ ಇರಲಿ, ಆದರೆ ಅವರೇನಾದರೂ ನಮ್ಮ ನೆಲದ ಮೇಲೆ ಕಣ್ಣು ಹಾಕಿದ್ರೆ ನಾವು ಅಲ್ಲಿಗೆ ಬಂದು ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತುಗಳು. ಇಲ್ಲಿ ಇದು ಸಿನಿಮಾದ ಡೈಲಾಗ್ ತರ ಕಾಣಿಸುತ್ತೆ ನಿಜ, ಆದ್ರೆ ಅವತ್ತಿಗೆ ಚಾಲುಕ್ಯರ ಕರ್ನಾಟ ಬಲ ಎಷ್ಟಿತ್ತು ಅಂದ್ರೆ ಅದೆಂಥ ಬಲಿಷ್ಠರು ಕೂಡ ದಕ್ಷಿಣದ ಮೇಲೆ ಕಣ್ಣು ಹಾಕೋದಿಕ್ಕೆ ಹೆದರು ಹಾಗದು ಮಾಡ್ತಾ ಇತ್ತು. ಅಂಥ ಸೇನಾಶಕ್ತಿಯನ್ನ ಚಾಲುಕ್ಯರು ಹೊಂದಿದ್ರು. ಹೀಗಾಗಿನೇ ಹರ್ಷವರ್ಧನನ ವಿರುದ್ಧ ಕೂಡ ಚಾಲುಕ್ಯರಿಗೆ ಜಯ ಸಿಕ್ಕಿತು. ಅಲ್ಲ, ಅರಬರನ್ನ ಗೆದ್ದ ಕನ್ನಡಿಗರ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಪುಲಿಕೇಶಿಯ ಬಗ್ಗೆ ಹೇಳ್ತಾ ಇರೋದು ಯಾಕೆ ಅಂದ್ಕೋತಿದ್ದೀರೇನೋ? ಅವತ್ತು ಪರ್ಷಿಯಾದ ರಾಯಭಾರಿಯ ಮೂಲಕ ಒಂದು ಖಡಕ್ ಸಂದೇಶವನ್ನ ಇಮ್ಮಡಿ ಪುಲಿಕೇಶಿ ಕೊಟ್ಟ 100 ವರ್ಷಗಳ ನಂತರವೂ ಕರ್ನಾಟ ಬಲ ತನ್ನ ಶಕ್ತಿಯನ್ನ, ಪೌರುಷವನ್ನ ಕಳ್ಕೊಂಡಿರಲಿಲ್ಲ. ಇದೇ ಚಾಲುಕ್ಯರು ಅರಬರನ್ನ, ಅದರಲ್ಲೂ ಅವತ್ತಿಗೆ ಬಲಿಷ್ಠ ಸಾಮ್ರಾಜ್ಯ ಅಂತಲೇ ಕರೆಸಿಕೊಳ್ಳಲ್ಪಡ್ತಿದ್ದ ಉಮಯುದ್ ಖಲೀಫತ್ ಅನ್ನ ಸೋಲಿಸಿದ್ರು ಅನ್ನೋದನ್ನ ಕೇಳೋದಿದೆಯಲ್ಲ, ಅದೇ ಕನ್ನಡಿಗರ ಎದೆಯುಬ್ಬೋ ಹಾಗೆ ಮಾಡೋ ವಿಷಯ. ಗೆಳೆಯರೆ, ಅದು ಶಕವರ್ಷ 739. ಭಾರತದ ಗುಜರಾತ್ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಮೇಲೆ ಉಮಯುದ್ ಖಲೀಫತ್ನ ಸೈನ್ಯ ಮುಗಿಬೀಳ್ತಾ ಇತ್ತು. ಗುಜರಾತ್ ಹಾಗೂ ಸಿಂಧ್ ಭೂಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಸೈಂಧವರು, ಕಚ್ಚಚೇಲರು, ಸೌರಾಷ್ಟ್ರರು, ಚವೋಟಕರು, ಮೌರ್ಯರು ಹಾಗೂ ಗೂರ್ಜರರ ವಿರುದ್ಧ ಆ ರಕ್ಕಸ ಸೇನೆ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇತ್ತು. ಈ ಎಲ್ಲ ಅರಸರು ಅರಬರ ದಾಳಿಗೆ ಹೈರಾಣಾಗಿ ಹೋಗಿದ್ರು ಮತ್ತು ಅರಬ್ ಸೈನ್ಯದ ಮುಂದೆ ಶರಣಾಗಿದ್ರು. ಹೀಗಾಗಿ ಅರಬ್ ಸೇನೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಕಡೆ ಅಂದ್ರೆ ಅವತ್ತಿನ ನೌಸಾರಿ ಕಡೆಗೆ ಮುನ್ನುಗ್ಗಿ ಬರ್ತಾ ಇತ್ತು. ನೌಸಾರಿ ಇವತ್ತಿನ ಗುಜರಾತ್ನ ಸೂರತ್ ಬಳಿ ಇರುವ ಒಂದು ಪ್ರದೇಶ. ಆ ಪ್ರದೇಶ ಇಮ್ಮಡಿ ಪುಲಿಕೇಶಿಯ ಕಾಲದಿಂದಲೂ ಕೂಡ ಬಾದಾಮಿ ಚಾಲುಕ್ಯರ ವಶದಲ್ಲಿತ್ತು. ಶಕವರ್ಷ 642ರಲ್ಲಿ ಪಲ್ಲವರ ಮೊದಲನೇ ನರಸಿಂಹವರ್ಮ ಬಾದಾಮಿ ಚಾಲುಕ್ಯರ ವಿರುದ್ಧ ವಿಜಯವನ್ನ ಸಾಧಿಸಿದ ನಂತರ ಬಾದಾಮಿಯನ್ನಷ್ಟೇ ಅವನು ಆಕ್ರಮಿಸಿಕೊಂಡ. ಹೀಗಾಗಿ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಉತ್ತರ ಭಾಗದಲ್ಲಿ ಗೆದ್ದಿದ್ದ ಪ್ರದೇಶಗಳೆಲ್ಲವೂ ಕೂಡ ಪುಲಿಕೇಶಿಯ ಮಕ್ಕಳ ಹಿಡಿತದಲ್ಲೇ ಇದ್ವು. ಹೀಗಿರುವಾಗಲೇ ಶಕವರ್ಷ 660ರಲ್ಲಿ ಬಾದಾಮಿ ಚಾಲುಕ್ಯರ ಅಧಿಕಾರವನ್ನು ಹಿಡಿದ ಮೊದಲನೇ ವಿಕ್ರಮಾದಿತ್ಯ ತನ್ನ ಸಹೋದರರನ್ನೆಲ್ಲ ಸೋಲಿಸಿ ಚಕ್ರವರ್ತಿ ಆಗ್ತಾನೆ. ಹಾಗಂತ ಅವನು ತನ್ನ ಸಹೋದರರಿಗೆ ಅನ್ಯಾಯ ಮಾಡಲಿಲ್ಲ. ಮೊಘಲರ ಥರ ಅವರನ್ನು ಕೊಲ್ಲಿಸೋದಕ್ಕೆ ಹೋಗಲಿಲ್ಲ, ಜೈಲಿಗೂ ಹಾಕಿಸಲಿಲ್ಲ. ಬದಲಿಗೆ ಒಬ್ಬೊಬ್ಬರನ್ನ ಒಂದೊಂದು ಕಡೆಗೆ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ. ಹೀಗಾಗಿನೇ ಗುಜರಾತ್ನಿಂದ ನಾಸಿಕ್ವರೆಗಿನ ಲಾಟ ಪ್ರದೇಶಕ್ಕೆ ಅವನು ತನ್ನ ಸಹೋದರ ಜಯಸಿಂಹವರ್ಮನನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. ಅವರು ನವಸಾರಿಯನ್ನ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ನವಸಾರಿ ಚಾಲುಕ್ಯರು ಅಂತಲೇ ಕರೆಯಲಾಯಿತು. ಇಷ್ಟಾದರೂ ಅವರ ಮೇಲೆ ಚಾಲುಕ್ಯ ಸಾಮ್ರಾಜ್ಯದ ಹಿಡಿತಾ ಇತ್ತು. ಅವರು ಚಾಲುಕ್ಯರಿಗೆ ಸಾಮಂತರಾಗಿದ್ದರು. ಹೀಗಿರುವಾಗಲೇ ಶಕವರ್ಷ 739ರ ಹೊತ್ತಿಗೆ ನವಸಾರಿಯ ಆಡಳಿತ ಅವನಿಜಾಶ್ರಯ ಪುಲಿಕೇಶಿಯ ಕೈಗೂ ಬಂತು. ಈ ಅವನಿಜಾಶ್ರಯ ಪುಲಿಕೇಶಿ ಅತ್ಯಂತ ಪ್ರಬಲ, ಬಲಿಷ್ಠ ಹಾಗೂ ಶೌರ್ಯವಂತ ರಾಜಕುಮಾರನಾಗಿದ್ದ. ಅವನಿಗೆ ಶಸ್ತ್ರವಿದ್ಯೆಯ ಜೊತೆ ಶಾಸ್ತ್ರವಿದ್ಯೆಯೂ ಗೊತ್ತಿತ್ತು. ಆಡಳಿತದಲ್ಲಿ ಕೂಡ ಸಾಕಷ್ಟು ಅನುಭವವನ್ನು ಹೊಂದಿದ್ದ ಪುಲಿಕೇಶಿ ಉತ್ತರದಿಂದ ಚಾಲುಕ್ಯರ ಮೇಲೆ ದಂಡೆತ್ತಿ ಬರ್ತಾ ಇದ್ದವರನ್ನ ಮಣಿಸ್ತಾ ಚಾಲುಕ್ಯ ಸಾಮ್ರಾಜ್ಯವನ್ನ ಗಡಿಯಲ್ಲಿ ನಿಂತು ಕಾಪಾಡ್ತಾ ಇದ್ದ. ಹೀಗಿರುವಾಗಲೇ ನವಸಾರಿಯ ಮೇಲೆ ಅರಬ್ಬರ ದಾಳಿಯಾಗುತ್ತೆ.
ಅಲ್ಲಿ ಅರಬರಿಗೆ ಚಾಲುಕ್ಯರ ಬಲದ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಇಮ್ಮಡಿ ಪುಲಿಕೇಶಿಯ ಸಾವಿನ ನಂತರ ಚಾಲುಕ್ಯರು ಬಲಹೀನಗೊಂಡಿದ್ದಾರೆ ಅಂತಲೇ ಅವರು ಭಾವಿಸಿದ್ರು. ಆದರೆ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಪುಲಿಕೇಶಿಯಷ್ಟೇ ಬಲಿಷ್ಠ ಅರಸನೊಬ್ಬ ಹುಟ್ಟಿ ಬಂದಿದ್ದ ಹಾಗೂ ಅರಬರ ದಾಳಿಯ ಕಾಲಕ್ಕಾಗಲೇ ಚಾಲುಕ್ಯರು ತಮ್ಮ ಬಲವನ್ನು ಮತ್ತೆ ಗಳಿಸಿಕೊಂಡಿದ್ದ ವಿಷಯ ಅರಬರಿಗೆ ತಿಳಿಯದೇ ಹೋಯಿತು. ಹೀಗೆ ಅರಬರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದವನು ಎರಡನೇ ವಿಕ್ರಮಾದಿತ್ಯ. ಈ ಎರಡನೇ ವಿಕ್ರಮಾದಿತ್ಯ ಯುದ್ಧ ಮಾಡೋದಿಕ್ಕೆ ಅಂತಲೇ ಹುಟ್ಟಿ ಬಂದವನೇನೋ ಅನ್ನೋ ಹಾಗೆ ಶತ್ರುಗಳನ್ನ ಕಾಡೋದಿಕ್ಕೆ ನಿಂತಿದ್ದ. ಅವನು ಪಲ್ಲವರ ಮೇಲೆ 100 ವರ್ಷಗಳ ಹಿಂದಿನ ಸೇಡಿಗೆ ಪ್ರತೀಕಾರವನ್ನ ಹೇಳೋದಿಕ್ಕೆ ಹೊರಟಿದ್ದ. ತನಗೆ ಯಾವಾಗ ಯುವರಾಜನ ಪಟ್ಟ ಸಿಕ್ತೋ ಅಲ್ಲಿಂದಲೇ ಪಲ್ಲವರ ಮೇಲೆ ದಾಳಿ ಮಾಡೋದಿಕ್ಕೆ ನಿಂತ. ದಕ್ಷಿಣದಲ್ಲಿ ಗಂಗರ ಸಹಾಯ ಪಡೆದ ವಿಕ್ರಮಾದಿತ್ಯ ಪಲ್ಲವರನ್ನ 3 ಬಾರಿ ಸೋಲಿಸಿ ಕಂಚಿಯನ್ನು 3 ಬಾರಿ ವಶಪಡಿಸಿಕೊಂಡ. ಈ ಬಗ್ಗೆ ಲಕ್ಷ್ಮೇಶ್ವರದಲ್ಲಿನ ಕನ್ನಡದ ಶಾಸನ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಸಾಮಾನ್ಯ ಶಕ 730ರಲ್ಲಿ ಮೊದಲ ಬಾರಿಗೆ ವಿಕ್ರಮಾದಿತ್ಯ ಗಂಗರ ಎರೆಯಪ್ಪನ ಜೊತೆ ಸೇರಿ ಪಲ್ಲವರ ಎರಡನೇ ಪರಮೇಶ್ವರವರ್ಮನ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿಯಲ್ಲಿ ಪಲ್ಲವರು ಸೋತು ಸುಣ್ಣ ಆದರು. ಆ ನಂತರದಲ್ಲಿ ಪಲ್ಲವರು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ್ರಾದರೂ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಅವರು ಸಿಲುಕಬೇಕಾಯಿತು. ಅದಾದ ಬಳಿಕ 731ರಲ್ಲಿ ಪಲ್ಲವರ ಪರಮೇಶ್ವರ ವರ್ಮ ಗಂಗರ ಶ್ರೀಪುರುಷನ ಮೇಲೆ ದಾಳಿ ಮಾಡಿದ. ಆ ಯುದ್ಧದಲ್ಲಿ ಕೂಡ ವಿಕ್ರಮಾದಿತ್ಯನ ಸೈನ್ಯ ಶ್ರೀಪುರುಷನ ಜೊತೆ ನಿಂತು ಪಲ್ಲವರ ದೊರೆಯನ್ನು ಕೊಂದು ವಿಜಯ ಸಾಧಿಸಿತು. ಆ ಬಳಿಕ ಮತ್ತೆ 734ರಲ್ಲಿ ಶ್ರೀಪುರುಷನ ಜೊತೆ ಸೇರಿ ಮೊದಲನೇ ವಿಕ್ರಮಾದಿತ್ಯ ಮತ್ತೆ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ. ಆ ವೇಳೆಗೆ ಅವನು ಚಾಲುಕ್ಯ ಸಾಮ್ರಾಟನಾಗಿದ್ದ. ಹೀಗಾಗಿ ಮತ್ತೊಮ್ಮೆ ಕಂಚಿಯನ್ನು ವಶಪಡಿಸಿಕೊಳ್ಳುವ ಇರಾದೆ ಎರಡನೇ ವಿಕ್ರಮಾದಿತ್ಯನಿಗಿತ್ತು. ಅವನ ಕಾರ್ಯವನ್ನು ಸಾಧಿಸಿಯೂ ಬಿಟ್ಟ ಕೂಡ. ಹೀಗೆ 3 ಯುದ್ಧಗಳಲ್ಲಿ ಅವನು ಪಲ್ಲವರನ್ನ ಸೋಲಿಸಿ ಕಂಚಿಯನ್ನ 3 ಬಾರಿ ಪ್ರವೇಶ ಮಾಡಿದ್ದ. ಇಲ್ಲಿ ಎರಡನೇ ವಿಕ್ರಮಾದಿತ್ಯನ ಈ ನಡೆಗೆ ಕಾರಣ ಏನು ಅನ್ನೋದನ್ನ ಇತಿಹಾಸಕಾರರು ಸ್ಪಷ್ಟಪಡಿಸುತ್ತಾರೆ. ಶಕವರ್ಷ 642ರಲ್ಲಿ ಮೊದಲನೇ ಪಲ್ಲವರ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿಯನ್ನ ಹಾಳುಗೆಡವಿದ್ದನ್ನ ಚಾಲುಕ್ಯರು 100 ವರ್ಷಗಳಾದರೂ ಮರೆತಿರಲಿಲ್ಲ. ಆ ಗಾಯದ ನೋವು ತಲೆಮಾರುಗಳವರೆಗೆ ಬಳುವಳಿಯಾಗಿ ಬರ್ತಾ ಇತ್ತು. ಹೀಗಾಗಿ ಆ ನೋವಿಗೆ ಮುಲಾಮನ್ನು ಹಚ್ಚೋದಿಕ್ಕೆ ಹಾಗೂ ಆ ಅವಮಾನದ ನೋವು ಇನ್ನೆಂದೂ ಚಾಲುಕ್ಯರನ್ನ ಬಾಧಿಸದಂತೆ ನೋಡಿಕೊಳ್ಳುವ ನಿಟ್ಟಲ್ಲಿ ಎರಡನೇ ವಿಕ್ರಮಾದಿತ್ಯ 3 ಬಾರಿ ಕಂಚಿಯ ಅರಸರನ್ನ ಸೋಲಿಸ್ತಾನೆ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲದೆ ಎರಡನೇ ವಿಕ್ರಮಾದಿತ್ಯ ಇರೋವರೆಗೂ ಚೇರ, ಚೋಳ, ಪಾಂಡ್ಯರು ಕೂಡ ಬಾಲ ಬಿಚ್ಚಿರಲಿಲ್ಲ ಅನ್ನುತ್ತವೆ ಶಾಸನಗಳು. ಹೀಗೆ ದಕ್ಷಿಣ ಭಾರತದ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಿದ್ದ ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನವಸಾರಿಯ ಮೇಲೆ ಅರಬರ ದಾಳಿ ಆಯಿತು. ಅವತ್ತಿಗೆ ಉತ್ತರ ಭಾರತದ ಅರಸರು ಬಲ ಕಳ್ಕೊಂಡಿದ್ರು. ಅಲ್ಲಿನ ಚಿಕ್ಕ ಚಿಕ್ಕ ಅರಸೊತ್ತಿಗೆಗಳು ಕೂಡ ಅವರವರಲ್ಲೇ ಯುದ್ಧಗಳನ್ನು ಮಾಡಿಕೊಳ್ತಾ ಇದ್ವು. ಇನ್ನು ದಕ್ಷಿಣದ ಸಾಮ್ರಾಟರು ಉತ್ತರದವರೆಗೆ ಬಂದು ಕಾದಾಡಲಾರರು. ಅವರು ಬಂದರೂ ಕೂಡ ಇಲ್ಲವರಿಗೆ ಸೂಕ್ತ ಬೆಂಬಲ ಸಿಗೋದಿಲ್ಲ. ಹೀಗಾಗಿ ಭಾರತವನ್ನು ಪ್ರವೇಶ ಮಾಡುವುದು, ಗೆಲ್ಲೋದು ಸುಲಭ ಅಂತ ಭಾವಿಸಿತ್ತು ಅರಬರ ಸೇನೆ. ಹೀಗಾಗಿ ಅವರು ನೌಸಾರಿ ಕಡೆಗೆ ದಂಡೆತ್ತಿ ಬರ್ತಾರೆ. ಈ ಮಾಹಿತಿ ಗೊತ್ತಾದ ಕೂಡಲೇ ವಿಕ್ರಮಾದಿತ್ಯ ತನ್ನ ಸೇನೆಯನ್ನ ಅರಬರನ್ನ ಎದುರಿಸೋದಕ್ಕೆ ಕಳುಹಿಸಿಕೊಟ್ಟ. ಕರ್ನಾಟಕದ ಆ ವೀರ ಸೈನಿಕರ ಪಡೆ ಇವತ್ತಿನ ಗುಜರಾತ್ ಭಾಗವನ್ನು ಒಳಗೊಂಡ ನೌಸಾರಿ ಪ್ರದೇಶವನ್ನು ಆಳ್ತಾ ಇದ್ದ ಅವನಿಜಾಶ್ರಯ ಪುಲಿಕೇಶಿಯನ್ನು ಸೇರಿಕೊಳ್ತು. ಅಷ್ಟೇ, ಅವನಿಜಾಶ್ರಯನ ಸೈನ್ಯ ಹಾಗೂ ಕರ್ನಾಟ ಬಲದ ದಾಳಿಗೆ ಅರಬರವತ್ತು ದಿಕ್ಕಾಪಾಲಾಗಿ ಓಡಿ ಹೋದ್ರು. ಗೆಳೆಯರೆ, ಇಲ್ಲಿ ನಿಮಗೆ ಇನ್ನೂ ಒಂದು ವಿಶೇಷ ಮಾಹಿತಿಯನ್ನು ಕೂಡ ಕೊಡಬೇಕು. ಈ ಯುದ್ಧದಲ್ಲಿ ಅವನಿಜಾಶ್ರಯ ಪುಲಕೇಶಿಯ ಜೊತೆಗೆ ನಿಂತು ಅರಬರನ್ನ ಓಡಿಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದು ರಾಷ್ಟ್ರಕೂಟ ಸಾಮ್ರಾಜ್ಯದ ಸಂಸ್ಥಾಪಕ ದಂತಿದುರ್ಗ. ಅರೆ, ಈ ದಂತಿದುರ್ಗನಿಗೂ ಚಾಲುಕ್ಯರಿಗೂ ಅಷ್ಟೊಂದು ಹತ್ತಿರದ ಸಂಬಂಧ ಹೇಗೆ ಅಂತೀರಾ? ಆ ಮಾಹಿತಿಯನ್ನ ದಂತಿದುರ್ಗನ ಬಗ್ಗೆ ಹೇಳುವಾಗ ನಿಮಗೆ ಹೇಳ್ತೀನಿ. ಇಲ್ಲಿ ಅರಬರ ವಿರುದ್ಧ ಅವನಿಜಾಶ್ರಯ ಪುಲಿಕೇಶಿ ಮತ್ತು ದಂತಿದುರ್ಗ ಇಬ್ಬರೂ ಸೇರಿ ಅತಿ ದೊಡ್ಡ ಗೆಲುವನ್ನು ಪಡೆದರು. ಇಡೀ ಗುಜರಾತನ್ನ ಆಕ್ರಮಿಸಿ ದಕ್ಷಿಣದ ಕಡೆಗೆ ಬರ್ತಾ ಇದ್ದ ರಕ್ಕಸ ಪಡೆಯನ್ನು ಸದೆಬಡಿದು ಪುನಃ ಸಿಂಧ್ ಕಡೆಗೆ ಓಡಿಸಿದ್ರು. ಈ ಗೆಲುವು ಚಾಲುಕ್ಯರ ಗೆಲುವು ಅಂತಲೇ ಪ್ರಸಿದ್ಧಿಯನ್ನು ಪಡೆಯಿತು. ಹಾಗಾಗಿ ಚಾಲುಕ್ಯ ಸಾಮ್ರಾಟ ಈ ಗೆಲುವನ್ನು ದಕ್ಕಿಸಿಕೊಂಡ ಅವನಿಜಾಶ್ರಯ ಪುಲಿಕೇಶಿಗೆ ದಕ್ಷಿಣ ಪಥ ಸಾಧಾರ ಅಂತಲೂ, ಚಾಲುಕ್ಯ ಕುಲಾಲಂಕಾರ ಅಂತಲೂ ಹಾಗೂ ಪೃಥ್ವಿ ವಲ್ಲಭ ಅಂತಲೂ ಬಿರುದುಗಳನ್ನು ಕೊಡ್ತಾನೆ. ಹೀಗೆ ಚಾಲುಕ್ಯರ ಕರ್ನಾಟ ಬಲ ಅರಬರ ವಿರುದ್ಧ ಭರ್ಜರಿ ಜಯವನ್ನು ದಾಖಲಿಸುತ್ತೆ. ಗೆಳೆಯರೆ, ನಮ್ಮಲ್ಲಿ ಬಲಿಷ್ಠ ಸಾಮ್ರಾಜ್ಯಗಳು, ಸಾಮ್ರಾಟರು ಇರುವವರೆಗೂ ಕೂಡ ಯಾವ ವಿದೇಶಿ ಶಕ್ತಿಯು ಈ ನೆಲದ ಕಡೆಗೆ ಕಣ್ಣು ಹಾಕೋದಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಆದರೆ ಯಾವಾಗ ನಮ್ಮಲ್ಲಿ ಸಾಮ್ರಾಜ್ಯಗಳು ಒಡೆದು ಸಣ್ಣ ಸಣ್ಣ ರಾಜ್ಯಗಳು, ಸಂಸ್ಥಾನಗಳು ಸೃಷ್ಟಿಯಾಗಿ ಅಲ್ಲಿ ಒಬ್ಬರನ್ನ ಕಂಡ್ರೊಬ್ಬರಿಗೆ ಆಗದೇ ಇರೋ ವಾತಾವರಣ ನಿರ್ಮಾಣವಾಯಿತು, ಅಲ್ಲಿಂದ ಹೊರಗಿನವರಿಗೆ ಭಾರತದ ನೆಲದಲ್ಲಿ ಗೆಲುವು ಸಿಗೋದಕ್ಕೆ ಶುರುವಾಯಿತು. ಇಲ್ಲಿ ಇನ್ನೂ ಒಂದು ವಿಶೇಷವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದೇನು ಅಂದ್ರೆ, ಶಕವರ್ಷ 985ರ ಹೊತ್ತಿಗೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಅಲ್ಲೊಂದಷ್ಟು ಗೆಲುವನ್ನು ಪಡೆದಿದ್ದ ಅರಬರು,
ಘೋರಿ ಘಜನಿಗಳಿಗೆ ಹಾಗೂ ಅವರ ನಂತರದ ಸಂತಾನಕ್ಕೆ ದಕ್ಷಿಣ ಭಾರತದ ಬಾಗಿಲು ತೆಕ್ಕೊಂಡಿದ್ದು 300 ವರ್ಷಗಳ ನಂತರ 1300ರ ಹೊಸ್ತಿಲಲ್ಲಿ ಅಲಾವುದ್ದೀನ್ ಖಿಲ್ಜಿಗೆ ದೇವಗಿರಿಯ ಯಾದವರ ವಿರುದ್ಧ ಸಿಕ್ಕ ಜಯ ಸುಲ್ತಾನರಿಗೆ ದಕ್ಷಿಣದಲ್ಲಿ ಸಿಕ್ಕ ಮೊದಲ ಜಯ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಆ ನಂತರದಲ್ಲಿ ಕ್ಷೀಣಿಸಿದ್ದ ನಮ್ಮವರ ಬಲ ಹಾಗೂ ದಕ್ಷಿಣದಲ್ಲಿ ಕೂಡ ಒಗ್ಗಟ್ಟಿಲ್ಲದೆ ಇದ್ದದ್ದು ಸುಲ್ತಾನರು ಮಧುರೈವರೆಗೆ ಬರೋ ಹಾಗೆ ಮಾಡಿತು. ಆದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಮೂಲಕ ಮತ್ತೆ ದಕ್ಷಿಣ ಭಾರತ ಕೃಷ್ಣಾ ನದಿ ತೀರದವರೆಗೆ ಪರಕೀಯರ ಆಳ್ವಿಕೆಯಿಂದ ಮುಕ್ತಿಯನ್ನು ಪಡೆಯಿತು. ಸ್ನೇಹಿತರೆ, ಈ ನೆಲದ ಇತಿಹಾಸ ಬರೀ ಸೋಲಿನ ಕರಾಳ ಕಥೆ ಮಾತ್ರ ಅಲ್ಲ. ಇಲ್ಲಿ ಅತ್ಯದ್ಭುತವಾದ ರಣಮಲ್ಲರು ಹುಟ್ಟಿ ಬಂದಿದ್ದಾರೆ. ಇಡೀ ಜಗತ್ತನ್ನ ಗೆಲ್ಲುವ ಶಕ್ತಿವಂತರ ಉದಯ ಆಗಿದೆ. ಆದರೆ ಅವರು ಯಾರಿಗೂ ಕಂಡವರ ನೆಲವನ್ನ ಆಕ್ರಮಿಸಿ ಕೊಳ್ಳೆ ಹೊಡೆಯುವ ದುರ್ಬುದ್ಧಿ ಆಗಲಿ, ಕತ್ತಿಯ ಅಂಚಲ್ಲಿ ಮತಾಂತರ ಮಾಡುವ ಕಟುಕತನವಾಗಲಿ ಇರಲಿಲ್ಲ. ಹೀಗಾಗಿ ಅವರು ಭಾರತವನ್ನು ಬಿಟ್ಟು ಹೊರಗೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಚಾಲುಕ್ಯ, ರಾಷ್ಟ್ರಕೂಟ, ಕುಲತಿಲಕರ ಕಥೆಗಳನ್ನ ಹೇಳ್ತಾ ಹೋದ್ರೆ ಅದು ಒಂದಕ್ಕಿಂತ ಒಂದು ಶೌರ್ಯ ರಸಭರಿತ ಕಥಾನಕಗಳಾಗುತ್ತವೆ. ಮುಂದಿಂಥ ಮಹಾವೀರರ ಮತ್ತಷ್ಟು ವಿವರಗಳನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ನಮಸ್ಕಾರ.